ಹೇಳಕ್ಕೆ ಬಯಸಿರೋದು ಯಾವ ವಿಷಯ ಅಂತ ಹೇಳಿದ್ರೆ, ಮಕ್ಕಳು ಇವಾಗಲೇ ತುಂಬಾ ರೇಪ್ ಆಗ್ತಾ ಇದ್ದಾರೆ. ಮಕ್ಕಳನ್ನ ಈ ಗಂಡು ಮಕ್ಕಳು ಇಲ್ಲ ಸರ್ಕಾರನೋ ಏನು ಹಾಳು ಬಿದ್ದೋಗಿದ್ದೋ ಗೊತ್ತಿಲ್ಲ. ಆದರೂ ಸಹ ಮಾನ್ಯ ಶ್ರೀ ನಾಗಲಕ್ಷ್ಮಿ ಚೌಧರಿ ಅವರು, ಕರ್ನಾಟಕ ಸರ್ಕಾರ ಆಯೋಗ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರು ನಾನು ಯಾವಾಗಲೂ ವಿಡಿಯೋಲಿ ಫಾಲೋ ಮಾಡ್ತಾ ಇರ್ತೀನಿ. ಅವರು ಪಾಪ ಹಳ್ಳಿಗಳಿಗೆ ಹೋಗ್ತಾರೆ, ಜನಗಳನ್ನೆಲ್ಲ ತಬ್ಕೊತಾರೆ, ಮಕ್ಕಳನ್ನೆಲ್ಲ ಮುದ್ದಾಡ್ತಾರೆ, ಸ್ವೀಟ್ ಏನೋ ಕೊಡ್ತಾರೆ, ಅಲ್ಲೇನೋ ಒಂದು ಸಮಸ್ಯೆ ಬಗೆಹರಿಸ್ತಾರೆ. ಪಾಪ ಪರವಾಗಿಲ್ಲ, ಒಪ್ಕೊಳ್ಳೋಣ. ಒಂದು ಹೆಣ್ಮಗಳಾಗಿ ಎಲ್ಲ ಕಡೆ ಓಡಾಡ್ತಿದ್ದಾರೆ, ಸರ್ಕಾರ ಅವ್ರಿಗೆ ಆದಂಥ ಸಹಾಯ ಮಾಡ್ತಾಯಿದೆ. ಅವರಿಂದ ಮುಂದೆ ಒಂದು 10-12 ಜೀಪ್ ಹೋಗ್ಬೋದು. ಓಕೆ, ಸಂತೋಷ. ಆ್ಯಂಡ್ ಸಪ್ ನಾಗಲಕ್ಷ್ಮಿ ಚೌಧರಿ ಅವರೇ, ನಾನು ಕೇಳೋದಿಷ್ಟೇ, ತಾಯಿ ದಯಮಾಡಿ ನಿಮ್ಮನ್ನ ನಾವು ಇನ್ನೂ ಅತಿ ಎತ್ತರದಲ್ಲಿ ನೋಡಬೇಕು ಅಂತಂದ್ರೆ, ನೀವು ಒಂದು ಹೆಣ್ಣು ಮಗಳಾಗಿ ಎಷ್ಟು ರೇಪ್ಗಳಾಗಿವೆ ನಿಮ್ಮ ಕಣ್ಣು ಮುಂದೆ. ಬೆಳಿಗ್ಗೆ ಎದ್ದರೆ ಪೇಪರ್ ನೋಡಲೇಬೇಕು, ನೀವು ನ್ಯೂಸ್ ನೋಡಲೇಬೇಕು, ಮಾತಾಡಲೇಬೇಕು. ನೀವು ಅದ್ರ ಬಗ್ಗೆ ನೀವು ಹೇಳಿರ್ತೀರ, ಮಾತಾಡ್ತೀರಾ. ಮತ್ತಾಕೆ ನೀವು ಹೆಣ್ಮಕ್ಳ ಬಗ್ಗೆ ಒಂದು ಮಾತಾಡ್ತಿಲ್ಲ? ಮತ್ತಾಕೆ ರೇಪಿಸ್ಟ್ರಿಗೆಲ್ಲ ನೀವು ಶಿಕ್ಷೆ ಕೊಡ್ತಿಲ್ಲ? ಮತ್ತಾಕೆ ರೇಪಿಸ್ಟ್ರಿಗೆಲ್ಲ ನಿಮಗೆಲ್ಲ ಕೈಗಳನ್ನೆಲ್ಲ ಕಟ್ ಮಾಡಬೇಕು ಅನ್ನೋದು? ಕೈಗಳನ್ನೆಲ್ಲ ಕಟ್ ಮಾಡಿಸೋಂಥ ಕಾನೂನು ಯಾಕೆ ತರಬಾರ್ದು ನೀವು? ಯಾಕಂದ್ರೆ ನಾನು ಮನೋನೊಂದು ಹೇಳ್ತಾ ಇದ್ದೀನಿ ರೀ, ಮೊನ್ನೆ ರೀ ನಮ್ಮ ವಸಂತ ನಗರ ಮೈಸೂರು ನಮ್ಮ ಪಕ್ಕದಲ್ಲಿನೇ ರೀ, ಮೈಸೂರು ವಸಂತ ನಗರ ಅದು ಕಾಲೇಜ್ ಬಂದ್ಬಿಟ್ಟು ಅದು ವಿದ್ಯೆ ವಿಕಾಸ್ ಕಾಲೇಜ್ ಬಳಿ ಒಂದು ಹೆಣ್ಣು ಮಗಳನ್ನ ಪಾಪ ರೇಪ್ ಮಾಡಿ ವೇಲಿಂದ ಬಿಗಿದಿರ್ತಾರೆ. ಮೊನ್ನೆ ಬಿಡದಿ ಹತ್ರ ಒಂದು ಹೆಣ್ಣು ಮಗಳು, ಮೂಕ ಹೆಣ್ಣು ಮಗಳ ಮೇಲೆ ರೇಪ್ ಆಗಿರುತ್ತೆ. ಇದಕ್ಕೆ ನಿನ್ನೆ ಒಂದು ಏನು ಹೇಳ್ತದೆ, ಸೂಟ್ ಕೇಸಲ್ಲ ರೇಪ್ ಮಾಡಿ ಅವಳನ್ನ ಮುಚ್ಚಿ ತಂದು ಬಿಟ್ಟಿರ್ತಾರೆ. ಅದೇ ಕರ್ನಾಟಕ ಪೊಲೀಸರು ಹೇಳ್ತಾರೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ. ಅದೇ ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ಆಫೀಸರ್ಗಳಾಗ ನಿಮ್ಮ ಮಕ್ಕಳಾಗಿದ್ರ, ನಿಮ್ಮ ಅಕ್ಕ ತಂಗಿರ ಮಕ್ಕಳಾಗಿರ, ಅದೇ ನಿಮ್ಮ ಸ್ವಂತ ಮಗಳಾಗಿದ್ರ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತಿದ್ರೆ ಸ್ವಾಮಿ ಪೊಲೀಸ್ ಆಫೀಸರ್ಗಳೇ. ಫಸ್ಟ್ ಮಾನವೀಯತೆ ನೋಡ್ರಿ, ಫಸ್ಟ್ ಮಾನವೀಯತೆ ನೋಡಿ, ಆಮೇಲೆ ನಿಮ್ಮ ಒಂದು ಡ್ರೆಸ್ಗೆ ಮರ್ಯಾದೆ ಕೊಡಿ. ನಾವು ಕೊಡ್ತಿದ್ದೀವಿ, ನಿಮ್ಮ ಡ್ರೆಸ್ಗೆ ಮರ್ಯಾದೆ ಕೊಡ್ತಿದ್ದೀವಿ, ನಿಮ್ಮ ಕಾನೂನು ಮರ್ಯಾದೆ ಕೊಡ್ತಿದ್ವಿ, ಸರ್ಕಾರಕ್ಕೆ ಮರ್ಯಾದೆ ಕೊಡ್ತಿದ್ವಿ. ಹಾಳು ಬಿದ್ದೋಗದೆ ನಿಮ್ಮ ಸರ್ಕಾರ ಕಾನೂನು, ಹಾಳು ಬಿದ್ದೋಗದೆ ನಿಮ್ಮ ಸರ್ಕಾರ. ಈ ಸರ್ಕಾರ ನಾನು ಒಂಚೂರು ಒಪ್ಪಲ್ಲ. ಬೇವರ್ಸಿ ಸರ್ಕಾರ, ಲೋಫರ್ ಸರ್ಕಾರ. ಯಾರು ಎಲ್ಲ ಸೋಕೆಗೆ ಓಡಾಡ್ತಾ ಇದ್ದೀರಿ, ನೀವು ಸೋಕೆಗೆ ಓಡಾಡ್ತಾ ಇದ್ದೀರಿ ಸ್ವಾಮಿ. ಪೊಲೀಸ್ ಆಫೀಸರ್ಗಳಿಗೆ ನಿಮ್ಮ ಮೇಲೆ ನನಗೆ ತುಂಬ ಅಪಾರವಾದ ಗೌರವ ಇದೆ. ನಾಗಲಕ್ಷ್ಮಿ ಚೌಧರಿ ಮೇಲೂ ನನಗೆ ಅಪಾರವಾದ ಗೌರವ ಇದೆ. ಆದರೆ ರೇಪಿಸ್ಟ್ರುಗಳನ್ನೆಲ್ಲ ನೀವು ಯಾಕೆ ಕಾನೂನಿನಲ್ಲಿ ತಂದು ರೇಪ್ ಮಾಡಿರೋ ಭಾಳ ಬೇಗ ಅವ್ರನ್ನ ಕಂಡಿಡಿದು ಅವ್ರನ್ನ ನರಗಳನ್ನ ಕಟ್ಟು ಮಾಡಿ ತುಂಡು ತುಂಡು ಮಾಡಿ ನನ್ನ ಮಕ್ಕಳನ್ನ ಸಾಯೋವರೆಗೂ ಬಿಡಬಾರ್ದು. ನನ್ನ ಮಕ್ಕಳನ್ನ ತಕ್ಕೊಂಡಾಗ ಸೂಟ್ ಮಾಡಿ ಬೀಸಾಕ ಕಾನೂನು ಯಾಕೆ ಮೇಡಮ್ ತರಕ್ಕಾಗಲ್ಲ? ನಾನೇನಾರುವೆ ನಾಗಲಕ್ಷ್ಮಿ ಚೌಧರಿ ಆಗಿದ್ದು ನನಗೆ ಇದೇ ಆದಂಥ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ನಾನು ಜಡ್ಜ್ಮೆಂಟ್ಗೆ ಬರೀತಾ ಇದ್ದೆ ಪೇಪರ್ನ, ಸ್ವಾಮಿ ಇಷ್ಟು ಕರ್ನಾಟಕದಲ್ಲಿ ಇಷ್ಟು ರೇಪ್ ಆಯ್ತಾ ಇದೆ, ದಯಮಾಡಿ ಮಾನ್ಯ ಜಡ್ಜ್ ಸಾಹೇಬ್ರೆ ಇದಕ್ಕೊಂದು ಅಂತ್ಯ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೆ. ಕಾಲಿಗೆ ಬಿದ್ದು ಕೇಳ್ತಾ ಇದ್ದೆ. ಇಡೀ ಕರ್ನಾಟಕದ ಕನ್ನಡಿಗರ ಪರ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೆ. ರೇಪಿಸ್ಟ್ ಯಾವಾಗಲೂ ಹುಟ್ಟಬಾರ್ದು, ಸುಳೆ ಮಕ್ಕಳು ರೇಪ್ ಮಾಡ್ತೀನಿ ಅಂತ ನೆನೆಸ್ಕೊಂಡ್ರೆ ಅವ್ರು ನಡಗಬೇಕು ಜೀವನ. ಆ ರೀತಿ ಕಾನೂನು ತರಕ್ಕಾಗದ ನಾಗಲಕ್ಷ್ಮಿ ಚೌಧರಿ ಅವರೇ? ಆ ರೀತಿ ಕಾನೂನು ತರಕ್ಕಾಗದ ಮಾನ್ಯ ಸಿದ್ದರಾಮಯ್ಯ ಅವರೇ? ಆ ರೀತಿ ಕಾನೂನು ತರಕ್ಕಾಗದ ಪೊಲೀಸ್ ಆಫೀಸರ್ಗಳೇ? ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಸರ್ಕಾರ ಲೋಫರ್ ಸರ್ಕಾರ, ಬೇವರ್ಸಿ ಸರ್ಕಾರ. ಮೇಡಮ್, ನಿಮ್ಮ ಮೇಲೆ ನನಗೇನು ಸಿಟ್ಟಿಲ್ಲ. ಯಾತಕ್ಕೋಸ್ಕರ ಓಡಾಡಬೇಡಿ, ನ್ಯಾಯಕ್ಕೋಸ್ಕರ ಓಡಾಡೋಣ. ಒಂದು ಹೆಣ್ಣು ಮಗಳಿಗೆ ಪ್ರಾಣ ಉಳಿಸ್ಕೋಸ್ಕರ ಓಡಾಡೋಣ. ಒಂದು ಹೆಣ್ಣು ಮಗಳನ್ನ ರೇಪ್ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಓಡಾಡೋಣ. ಆ ಹೆಣ್ಣು ಮಗಳಿಗೆ ರೇಪ್ ಮಾಡಕ್ಕೆ ಬರ್ತೀನಿ ನನ್ನ ಅಲ್ಲೇ ಸುಸ್ಸು ಮಾಡ್ಕೊಳ್ಳೋ ರೀತಿ ಕಾನೂನು ಥರ. ನಾನು ಅದೊಂದೇ ಒಂದು ನನ್ನ ಆಸೆ. ದಯಮಾಡಿ ಇದರಲ್ಲಿ ನಾನೇನಾದ್ರು ರಫಾಗಿ ಮಾತಾಡಿದ್ರೆ ದಯಮಾಡಿ ಎಲ್ಲರೂ ನನ್ನ ಕ್ಷಮಿಸ್ಬೇಕು. ನಾನು ನೊಂದ ಮನಸ್ಸಿಂದ ಹೇಳ್ತಾ ಇದ್ದೀನಿ. ನನಗೆ ಯಾವ ಅಧಿಕಾರನೂ ಬೇಡ ರೀ, ನನಗೆ ಮಾತಾಡೋ ಅಧಿಕಾರ ಕೊಟ್ಟನಲ್ಲ ಭಗವಂತ, ಅದಷ್ಟೇ ಸಾಕು. ದಟ್ಸ್ ಆಲ್. ಶೋಭಾ, ಮೈಸೂರಿಂದ. ಥ್ಯಾಂಕ್ ಯು.